ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಸರ್ ನೋಟಿಫಿಕೇಶನ್ನೇ ಇಲ್ಲ ಸರ್, 56% ಮೀಸಲಾತಿ, ಒಳ ಮೀಸಲಾತಿ, ಈ ರೀತಿ ಸುಮಾರು ರಾಜ್ಯ ಸರ್ಕಾರದ ಹುದ್ದೆಗಳು ನೋಟಿಫಿಕೇಶನ್ ಮಾಡ್ತಿಲ್ಲ ಸರ್ ಅಂತ ಹೇಳಿದವರಿಗೆ, ಸರ್ ನಾನು ಪೊಲೀಸ್ ಎಕ್ಸಾಮ್ಸ್ ಓದ್ತಾ ಇದ್ದೀನಿ, ನಮ್ಗೆ ಇನ್ನೂ ಎಕ್ಸಾಮ್ಸ್ ಕಾಲ್ ಆಗ್ತಿಲ್ಲ ಅಂತ ಹೇಳ್ತಿರೋರಿಗೆ, ಸರ್ ನಾನು SLC ಓದಿದ್ದೀನಿ, ಡಿಪ್ಲೊಮಾ ಓದಿದ್ದೀನಿ, PUC ಓದಿದ್ದೀನಿ, ಡಿಗ್ರಿ ಓದಿದ್ದೀನಿ, ಸ್ಪೆಸಿಫಿಕ್ ಡಿಗ್ರಿ ಓದಿದ್ದೀನಿ. ಸೊ ಇಂಥವರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸುದ್ದಿಯನ್ನು ತೆಗೆದುಕೊ ಬಂದಿದ್ದೀನಿ ಸ್ನೇಹಿತರೆ. ಯಾವುದಪ್ಪ ಅಂತಂದರೆ SSC ಫೇಸ್ 14 ನೋಟಿಫಿಕೇಶನ್ 2026. ಹೌದು ಸ್ನೇಹಿತರೆ, ಇದು ಎಲ್ಲ ವರ್ಗದವರಿಗೂ ಕೂಡ ಒಂದು ಎಕ್ಸಾಮ್ ಆಗಿರುತ್ತೆ. ಸೊ ಈ ಬಾರಿ ಕಳೆದ 2 ವರ್ಷದ ಸಾಲ್ಗಿಂತ ತುಂಬ ಪೋಸ್ಟನ್ನು ಕರೆದಿದ್ದಾರೆ. 3003 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಸೊ ಅರ್ಹತೆ ಮತ್ತು ವಯೋಮಿತಿ ಏನಿರಬೇಕು ಅದು ತುಂಬ ಇಂಪಾರ್ಟೆಂಟ್. ಈ ಒಂದು ನೋಟಿಫಿಕೇಶನಲ್ಲಿ ಪೋಸ್ಟ್ ಯಾವ್ದ್ಯಾವ್ದಕ್ಕೆ ಅಪ್ಲೈ ಮಾಡಬೇಕು, ಸುಮಾರು ಜನ ಗೊಂದಲ ಇರುತ್ತೆ, ಅದನ್ನು ಕೂಡ ಕ್ಲಾರಿಟಿ ಕೊಡ್ತೀನಿ. ಹಾಗೆ ಈ ಬಾರಿ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾನೆ SSC ಎಕ್ಸಾಮ್ ಅವನು. ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತೀನಿ. ಹಾಗೆ ಹೇಗೆ ಪ್ರಿಪೇರ್ ಆಗಬೇಕು ಸರ್, ಯಾಕಂದರೆ ಎಕ್ಸಾಮು 1.5 ಮಂತಲ್ಲೇ ಕರೀತಾನೆ. ಇವಾಗ ಮೇಗೆ ನೋಟಿಫಿಕೇಶನ್ ಆಗಿದೆ ಅಂದರೆ ಏಪ್ರಿಲ್ ಮೇಗೆ ನೋಟಿಫಿಕೇಶನ್ ಎಂಡ್ ಆಗುತ್ತೆ ಅಂದರೆ ಜೂನಿಗೆ ಎಕ್ಸಾಮ್ಸ್ ಮಾಡ್ತಾನೆ. ಸೊ ಹಾಗಾಗಿ ನಿಮಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ಸ್ನೇಹಿತರೆ, ಹಾಗೆ ಈ ಒಂದು ಎಕ್ಸಾಮ್ ನಾನು ಕೂಡ ಖುದ್ದಾಗಿ ಪಾಸ್ ಆಗಿದ್ದೆ. ಇದು ಫೇಸ್ 11 2023 ನಡೆದಿತ್ತು. ಈಗ ಫೇಸ್ 14 ನಡೀತಾ ಇದೆ 2026. ಸೊ ಹಾಗಾಗಿ ನಾನು ಕೂಡ ಈ ಒಂದು ಪರೀಕ್ಷೆನ ಉತ್ತೀರ್ಣರಾಗಿರೋದ್ರಿಂದ ಸೊ ನಿಮಗೆ ಯಾವ ರೀತಿ ನಾನು ಪ್ರಿಪರೇಷನ್ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಬಾರಿ ಫೇಸ್ 14 3003 ವೇಕೆನ್ಸೀಸ್ ಇದೆ. ಇದು ಅತಿ ಹೆಚ್ಚು ವೇಕೆನ್ಸೀಸ್. ಸೊ 382 ಬೇರೆ ಬೇರೆ ರೀತಿಯ ಕ್ಯಾಟಗರೀಸ್ನ ಪೋಸ್ಟ್ಗಳಿದ್ದಾವೆ. ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿನ್ನೆಲೆ ನೋಡ್ಕೊಂಬಿಡಿ. ಏನಂತ ಅಂದರೆ ಸ್ನೇಹಿತರೆ, ನೋಡಿ SSC ಅಂತಿದೆಯಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸಿಬ್ಬಂದಿ ನೇಮಕಾತಿ ಆಯೋಗ, ನಾನು ತುಂಬ ಜನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಸೊ ಯಾರ್ಯಾರು ಪೊಲೀಸ್ ಎಕ್ಸಾಮ್ಸಿಗೆ ಓದ್ತಿದ್ದೀರಾ ಅಥವಾ ಬೇರೆ ಎಕ್ಸಾಮ್ಸಿಗೆ ಓದ್ತಾ ಇದ್ದೀರಾ, ಇದನ್ನು ಕೂಡ ಒಮ್ಮೆ ಪ್ರಯತ್ನ ಮಾಡಿ ಅಂತ. ಯಾಕಂದರೆ ಅದೇ ಕ್ವಾಂಟ್ಸು, ರೀಸನಿಂಗು, ಅದೇ ಇಂಗ್ಲೀಷು, ಅದೇ GK, ಅದೇ ಹ್ಯುಮ್ಯಾನಿಟೀಸ್ ನೀವು ಓದಿರೋಂಥದ್ದು, ಅದೇ ಕರೆಂಟ್ ಅಫೇರ್ಸ್ ಎಲ್ಲ ಅದೇ ಇರುತ್ತೆ. ಬಟ್ ನೀವು ಈ ಎಕ್ಸಾಮ್ಸ್ಗಳನ್ನು ಬರೆಯೋದಿಲ್ಲ. ಸೊ ಅದಕ್ಕೆ ಈ ಎಕ್ಸಾಮ್ಸ್ ಬಗ್ಗೆ ಅವೇರ್ನೆಸ್ ಇರಲಿ. ಸೊ SSC ವರ್ಷ ಪೂರ್ತಿ ಎಕ್ಸಾಮ್ಸ್ ಇರುತ್ತೆ. ಇದು ಕ್ಯಾಲೆಂಡರ್ ಎಕ್ಸಾಮ್ಸ್ ಎಲ್ಲ ಎವ್ರಿ ಇಯರ್. SSC GD ಕಾನ್ಸ್ಟೇಬಲ್ ತುಂಬ ಕೇಳಿರ್ತೀರಾ. ಸೊ CGL ಅನ್ನು ತುಂಬ ಜನ ಏನ್ ಮಾಡ್ತಿರ್ತೀರಾ. ಅದೇ ರೀತಿ ಈ ಥರ ಫೇಸ್ X ಎಕ್ಸಾಮ್ ಅನ್ನು ಕೂಡ ಬರೀರಿ ಅಂತ ಹೇಳ್ತೀನಿ. ಸೊ ಯಾಕೆ ಅಂತ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತೀನಿ ನೋಡಿ. ಫೇಸ್ 11 2023 ನಾನು ಬರ್ತಿದ್ದೆ. ಫೇಸ್ 12 2024 2049 ವೇಕೆನ್ಸೀಸ್ ಅನ್ನ ಕರೆದಿದ್ರು. ಸೊ ಇದರಲ್ಲಿ ನೋಡಿ 34 ಲಕ್ಷ ಜನ ಅರ್ಜಿ ಹಾಕಿದ್ರು. 10th ಸ್ಟ್ಯಾಂಡರ್ಡ್ ಮೇಲೆ ಒಂದು ಎಕ್ಸಾಮ್ಸ್ ಇರುತ್ತೆ, PUC ಮೇಲೆ ಒಂದು ಅಥವಾ ಡಿಪ್ಲೊಮಾ ಮೇಲೆ ಒಂದು ಎಕ್ಸಾಮ್ಸ್ ಇರುತ್ತೆ, ಡಿಗ್ರಿ ಮೇಲೆ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ನೋಡಿ ಅಪ್ಲಿಕೇಶನ್ಸ್ ನೋಡಿ 10 ಲಕ್ಷ 12 ಲಕ್ಷ ಈ ರೀತಿ ಬೀಳ್ತಾ ಇರುತ್ತೆ. ಪೋಸ್ಟ್ ಕಮ್ಮಿ ಇದೆ, ಕಾಂಪಿಟೇಷನ್ ಜಾಸ್ತಿ ಇತ್ತು ಆವಾಗ. ಲಾಸ್ಟಿಗೆ 60,000 ಜನ ಶಾರ್ಟ್ ಲಿಸ್ಟ್ ಅರೌಂಡ್. ಫೇಸ್ 13ಕ್ಕೆ ಬನ್ನಿ. ಹೋದ ವರ್ಷ ನಡೆದಿದ್ದು ಎಕ್ಸಾಮು. ಹೋದ ವರ್ಷ ಏನು ಮಾಡಿದ್ರು, TCS ಹತ್ರ ಇದೇ ಟೆಂಡರ್ನ ಎಜುಕ್ವಿಟಿ ಸರ್ವಿಸಸ್ ಅನ್ನೋರಿಗೆ ಟೆಂಡರನ್ನು ಬೇರೆ ಮಾಡಿದ್ರು. ಅಂದರೆ ಏನು, ನೀವು TCS ಅಯಾನ್ ಡಿಜಿಟಲ್ ಅಂತ ಏನು ಎಕ್ಸಾಮ್ ಬರೀತು ಶಿವಮೊಗ್ಗದಲ್ಲಿ, ಆದರೆ ಮಾಚೇನಹಳ್ಳಿಯಲ್ಲಿ ಬರೀತಾ ಇದ್ರಿ. ಸೊ ಅದ್ರ ಬದಲು ಈಗ APMC ಮಾರ್ಕೆಟ್ ಎದುರುಗಡೆ ಒಂದು ಸಣ್ಣ ಈಗರ್ ಬೀವರ್ ಸೊಲ್ಯೂಷನ್ಸ್ ಅನ್ನೋ ಒಂದು ಎಜುಕ್ವಿಟಿ ನಡೆಸುವಂತಹ ಒಂದು ಟೆಂಡರ್ ಬೇರೆ ಕಡೆ ಕೊಟ್ಟಿದ್ರು. ಈ ಸರಿ ಸ್ವಲ್ಪ ಎಕ್ಸಾಮ್ ಇದನ್ನು ಚೇಂಜ್ ಮಾಡಿದ್ರು. ಬಟ್ ಹೋದ ವರ್ಷ 2423 ಎಕ್ಸಾಮ್ ಪೋಸ್ಟನ್ನು ಇತ್ತು. 29 ಲಕ್ಷ ಅರ್ಜಿ ಬಿದ್ದಿತ್ತು. ಇಲ್ಲಿ ನೀವು ಗಮನಿಸಿ, 24 34 ಲ್ಯಾಕ್ಸ್ ಅರ್ಜಿ ಬಿದ್ದಿದ್ದು, 25 ಇವೊಂದು ವೇಕೆನ್ಸೀಸ್ ಜಾಸ್ತಿ ಆಗಿದ್ರೂ ಕೂಡ ನೋಟಿಫಿಕೇಶನ್ ಅಥವಾ ಏನೋ ಅಪ್ಲಿಕೇಶನ್ಸ್ ಕಮ್ಮಿ ಬಿದ್ದಿದ್ದಾವೆ. ಸೊ ಈ ಒಂದು ಟ್ರೆಂಡನ್ನು ಅಬ್ಸರ್ವ್ ಮಾಡಿ. ಸೊ ಅಪ್ಲಿಕೇಶನ್ಸ್ ಕಮ್ಮಿ ಆಗ್ತಾ ಇದ್ದಾವೆ. ಸೊ ಈ ಬಾರಿ 2026 ಏನು ಫೇಸ್ 14 ಕರೆದಿದ್ದಾರೆ, ಈ ಬಾರಿ ಮತ್ತೆ ಪೋಸ್ಟ್ ಕೂಡ ಜಾಸ್ತಿ ಇದೆ, 3000 ಪೋಸ್ಟ್ ಇದೆ. ಸೊ ಹಾಗಾಗಿ ಈ ಬಾರಿ ಅರ್ಜಿ ಕೂಡ ಅದೇ ರೇಂಜ್ನಲ್ಲೇ ಬರುತ್ತೆ, 10 ಲಕ್ಷ 12 ಲಕ್ಷ ಆ ರೇಂಜಲ್ಲೇ ಬರುತ್ತೆ. ಸೊ ಅಷ್ಟು ಜನ ಬರೀತಾರೆ, ಅಂದರೆ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಹಾಕ್ದವರೆಲ್ಲರೂ ಕೂಡ ಕಾಂಪಿಟೀಟರ್ ಅಲ್ಲ, ಅವರೆಲ್ಲ ಕೇವಲ ಅಪ್ಲಿಕೆಂಟ್. ಸೊ ಒಬ್ಬ ಆಸ್ಪಿರೆಂಟ್ ಯಾರು ಅಂತಂದರೆ ಅರ್ಜಿ ಹಾಕ್ದವರಲ್ಲ, ನಿಮಗೆ ಕಾಂಪಿಟೇಷನ್ ಅಲ್ಲ, ಅವರೆಲ್ಲ ಜಸ್ಟ್ ಅಪ್ಲಿಕೆಂಟ್. ಸೊ ಹಾಗಾದರೆ ಆಸ್ಪಿರೆಂಟ್ ಯಾರು ಅಂತಂದರೆ ಒಂದು ಏನು 100-200 ಜನ ಅಥವಾ 1000 ಜನ ಏನು ಕಾಂಪಿಟೇಷನ್ ಆ್ಯಕ್ಚುಲಾಗಿ ಓದ್ಬಿಟ್ಟು ಪಾಸ್ ಮಾಡ್ತಿರ್ತಾರಲ್ವ, ಅವ್ರು ಮಾತ್ರ ನಿಮಗೆ ಕಾಂಪಿಟೇಷನ್. ಬಟ್ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಗೊತ್ತಿರಲಿ ಅಂತ ಮಾಹಿತಿಗೆ ಕೊಟ್ಟಿದ್ದೀನಿ. ಸೊ ಈಗ ಅಪ್ಲಿಕೇಶನ್ ಬಗ್ಗೆ ತಗೋಣ. ನಾನು ಸುಮಾರು ಜನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈ ಥರ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಿರ್ತೀನಿ. ಇದು ಇಲ್ಲೇ ಇರುತ್ತೆ, ನಿಮ್ಮ ಊರಿನಲ್ಲೇ ನೀವು ಬರೀಬೋದು. ಕನ್ನಡದಲ್ಲಿ ಕೂಡ ಬರುತ್ತೆ, ಕನ್ನಡ ಇಂಗ್ಲೀಷ್. ನೀವು 10th PU ಡಿಗ್ರಿ ಮೇಲೆಲ್ಲ ಇರೋದು ಕನ್ನಡದಲ್ಲಿ ಸಹ ಬರೀಬೋದು. ಸೊ ಹಾಗಾದರೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಹೇಳೋದಾದರೆ, ಅಪ್ಲಿಕೇಶನ್ 13 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ, 4 ಮೇಗೆ ಎಂಡ್ ಆಗುತ್ತೆ. ಸೊ ಈ ಒಂದು ಡೇಟ್ ಇಂಪಾರ್ಟೆಂಟು ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ 4 ಮೇ ಇದೆ. ಸೊ ಬೇಗ ಅರ್ಜಿಯನ್ನು ಹಾಕಬೇಕು. ನಿಮಗೆ ಒಂದು ಲೆಸ್ ದೆನ್ 10-15 ಡೇಸ್ ಅಷ್ಟೇ ಇರೋವಂಥದ್ದು. ಈ ವಿಡಿಯೋ ಮಾಡೋದು ಸ್ವಲ್ಪ ತಡವಾಗಿದೆ.
ಹಾಗೆ ಕರೆಕ್ಷನ್ ವಿಂಡೋ ಕೂಡ ಬಿಡ್ತಾನೆ. ಏನಾದರೂ ಅಪ್ಲಿಕೇಶನ್ ರಾಂಗ್ ಮಾಡಿದ್ರಿ ಅಂದರೆ ಒಂದು 3 ದಿನ ಕರೆಕ್ಷನ್ ವಿಂಡೋ ಕೂಡ ಬಿಟ್ಟಿದ್ದಾನೆ. ಎಕ್ಸಾಮ್ ನೋಡಿ, ಡೇಟ್ ಆಫ್ ಕಂಪ್ಯೂಟರೈಸ್ಡ್ ಎಕ್ಸಾಮು June 2026 ಎಕ್ಸಾಮ್ ಇದೆ. ಸೊ ತುಂಬ ಕಡಿಮೆ ಸಮಯ ಇದೆ ನಿಮಗೆ ಪ್ರಿಪ್ರೇಷನ್ ಆಗಲಿಕ್ಕೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಿಟ್ಟಿನಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲಾಸ್ಟ್ ಡೇಟ್ ಗೊತ್ತಾಗಿದೆ ನಿಮಗೆ ಯಾವಾಗ ಅಂತಂದರೆ 4 ಮೇಗೆ ಲಾಸ್ಟ್ ಡೇಟ್ ಇದೆ. ಸೊ ಇದು ಯಾರ್ಯಾರು SSC ಅರ್ಜಿ ಮುಂಚೆ ಹಾಕಿದ್ದೀರಾ ಅವ್ರಿಗೆ ತುಂಬ ಸುಲಭ. ssc.gov.in ವೆಬ್ಸೈಟಿಗೆ ಹೋಗಿ ತಮ್ಮ ಪ್ರೊಫೈಲ್ ಆಲ್ರೆಡಿ ಇರುತ್ತೆ, ಲಾಗಿನ್ ಮಾಡಿ ಮೈ ಅಪ್ಲಿಕೇಶನ್ಸ್ ಅಥವಾ ನ್ಯೂ ಅಪ್ಲಿಕೇಶನ್ಸಿಗೆ ಹೋಗಿ ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಆಗಿಬಿಡುತ್ತೆ. ತುಂಬ ಸುಲಭ ಇದೆ. ಪೋಸ್ಟ್ನ ಸೆಲೆಕ್ಟ್ ಮಾಡಬೇಕು. ಯಾರ್ದು ಪ್ರೊಫೈಲ್ ಇಲ್ಲ, ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ SSCನ ಅರ್ಜಿ ಹಾಕ್ತಾ ಇದ್ದೀರಾ, ಯಾರು 10th ಇದ್ದೀರಾ ಅಥವಾ ಯಾರು PUC ಮಕ್ಕಳಿದ್ದೀರಾ ಅಥವಾ ಯಾರು ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿಗಳಿದ್ದೀರಾ, ನೀವೇನು ಮಾಡಬೇಕು ಅಂದರೆ ssc.gov.in ವೆಬ್ಸೈಟಿಗೆ ಹೋಗಿ ನಿಮ್ಮ ಪ್ರೊಫೈಲನ್ನು ಸೃಷ್ಟಿ ಮಾಡ್ಕೋಬೇಕು. ಏನು ತುಂಬ ಈಸಿ ಸ್ಟೆಪ್ಸ್ ಇರುತ್ತೆ. ನೀವೇನು ಯಾವುದೇ ಒಂದು ಮಾಹಿತಿ ತುಂಬೋ ಥರದ್ದು ಇರುತ್ತೆ. ನಿಮ್ಮ ಮ್ಯಾಟ್ರಿಕ್ಯುಲೇಷನ್ ಅಂದರೆ SSLC ಡೀಟೇಲ್ಸ್ ಕೇಳುತ್ತೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ, ಸ್ವಲ್ಪ ಕೆಲವೊಂದು ಫೈಲ್ಸ್ನ ಅಪ್ಲೋಡ್ ಮಾಡೋಕ್ಕೆ ಕೂಡ ಕೇಳುತ್ತೆ. ಸೊ ಒಂದೇ ಸರಿ ಇದು ಪ್ರೊಸೆಸ್ಸು. ಒಂದು ಸರಿ ನೀವು ಮಾಡ್ಕೊಂಡ್ಬಿಟ್ರೆ ನಂತರ ಬರೋ ಯಾವುದೇ SSC ಎಕ್ಸಾಮ್ಸ್ಗೆ ನೀವು ಸುಲಭವಾಗಿ ಅಪ್ಲೈ ಮಾಡ್ಬೋದು. ಸೊ ಯಾರು ಹೊಸದಾಗಿ ನೋಡ್ತಿದ್ದೀರಾ SSC ಪ್ರೊಫೈಲ್ ಮಾಡ್ಕೊಳ್ಳಿ, ಯಾರ್ದು ಆಲ್ರೆಡಿ ಇದೆ ಅವ್ರು ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ. ಸೊ ಇನ್ನೊಂದು ಈ ಥರ ಎಕ್ಸಾಮ್ನಲ್ಲಿ ಫೇಸ್ X ಎಕ್ಸಾಮಲ್ಲಿ ಒಂದು ದೊಡ್ಡ ಗೊಂದಲ ಏನು ಅಂದರೆ, ಸರ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ಬೆಸ್ಟು ಸರ್, ಯಾಕಂತಂದರೆ ತುಂಬ ಪೋಸ್ಟ್ಗಳಿರ್ತವೆ. ಸೊ ಹಾಗಾಗಿ ಅದನ್ನು ನಾನು ಡೀಟೇಲ್ಡಾಗಿ ಹೇಳ್ತೀನಿ. ಅವ್ರು ಒಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ, ssc.gov.in/RHQ ಸೆಲೆಕ್ಷನ್ post/RHQ post details ಅಂತ ಒಂದು ಲಿಂಕ್ ಇದೆ. ನಾನು ನಿಮಗೆ ಅದನ್ನು ಪಿನ್ಡ್ ಕಮೆಂಟ್ಸಲ್ಲಿ ಬೇಕಾದ್ರೆ ಹಾಕಿಟ್ಟಿರ್ತೀನಿ. ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪೋಸ್ಟ್ ಡೀಟೇಲ್ಸಿಗೆ ಹೋಗುತ್ತೆ. ನೀವು ಪೋಸ್ಟ್ ಕೋಡನ್ನು ಹೊಡೆದ್ರೆ ಕಂಪ್ಲೀಟ್ ಡೀಟೇಲ್ಸನ್ನು ತೋರಿಸುತ್ತೆ. ಅದು ನಾನು ನಿಮಗೆ ಹೇಳ್ತೀನಿ. ಬಟ್ ನಾನು ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಯಾಕೆ ಹಾಕಿದ್ದೀನಿ ಅಂದರೆ ನೋಡಿ, ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪ್ಲೈ ಫಾರ್ ಮೋರ್ ದ್ಯಾನ್ ಒನ್ ಪೋಸ್ಟ್ ಶುಡ್ ಅಪ್ಲೈ ಸಪರೇಟ್ಲಿ ಫಾರ್ ಈಚ್ ಕ್ಯಾಟಗರಿ ಆಫ್ ಪೋಸ್ಟ್. ಅಂದರೆ ಈಗ ನಾನು ತುಂಬ ಪೋಸ್ಟ್ಗಳನ್ನು ಹೇಳ್ತೀನಿ, ಒಂದೇ ಅಪ್ಲಿಕೇಶನ್ನಲ್ಲಿ ಎಲ್ಲದಕ್ಕೂ ಹಾಕ್ಬೋದು ಅಂದರೆ ಇಲ್ಲ, ಒಂದೊಂದು ಪೋಸ್ಟಿಗೆ ಒಂದೊಂದು ಸಪ್ರೇಟ್ ಅಪ್ಲಿಕೇಶನನ್ನು ಹಾಕಬೇಕು. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಇದು SSLC ಮೇಲೂ ಇರುತ್ತೆ, PUC ಮೇಲೂ ಇರುತ್ತೆ, ಡಿಗ್ರಿ ಮೇಲೂ ಇರುತ್ತೆ, ಡಿಪ್ಲೊಮಾ ಮೇಲೂ ಇರುತ್ತೆ. ನೀವು SSLC ಮೇಲೆ ಹಂತದ್ದು ಯಾವುದೇ ಪೋಸ್ಟಿಗೆ ಹಾಕ್ತಾ ಇದ್ದೀರಾ ಅಂದರೆ ಬೇಕಾದ್ರೆ 4 ವಿವಿಧ SSLC ನಂತರದ ಪೋಸ್ಟ್ 4 ಸಪ್ರೇಟ್ ಅಪ್ಲಿಕೇಶನ್ ಹಾಕಿರ್ತೀರಾ. ಬಟ್ ಆ SSLC ಮಟ್ಟದ ಎಲ್ಲ ಪೋಸ್ಟ್ಗಳಿಗೂ ಒಂದೇ ಎಕ್ಸಾಮ್, PUC ಮಟ್ಟದ ಎಲ್ಲ ಪೋಸ್ಟ್ಗಳಿಗೂ ಒಂದೇ ಎಕ್ಸಾಮ್, ಡಿಗ್ರಿ ಮಟ್ಟದ ಎಲ್ಲ ಪೋಸ್ಟ್ಗೂ ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋ ಅಂತ ಕರಿತೀವಿ, ಅದಕ್ಕೆ ಒಂದೇ ಎಕ್ಸಾಮ್. ಸೊ ನೀವು 3 ವಿವಿಧ ರೀತಿಯ ವಿದ್ಯಾ ಅರ್ಹತೆಗೆ ಎಕ್ಸಾಮ್ಸ್ ಅಪ್ಲಿಕೇಶನ್ ಹಾಕಿದ್ರೆ 3 ಎಕ್ಸಾಮ್ ಬರೀಬೇಕು. ಇಲ್ಲ ಗ್ರ್ಯಾಜುಯೇಷನಲ್ಲೇ ಬೇರೆ 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 ಒಂದು 10 ಥರ ಪೋಸ್ಟ್ ಹಾಕಿದ್ದೀರಾ ಅಂದ್ಕೊಳ್ಳಿ, 10 ಅಪ್ಲಿಕೇಶನ್ ಹಾಕಿದ್ರು ನಿಮಗೆ ಒಂದೇ ಎಕ್ಸಾಮ್ ಇರುತ್ತೆ. ಸೊ ಈ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ. ಈಗ ಏಜ್ ನೋಡಿ ಸ್ನೇಹಿತರೆ, ಪ್ರತಿಯೊಂದು ಸಪರೇಟ್ ಪೋಸ್ಟಿಗೂ ಸಪರೇಟ್ ವಿದ್ಯಾರ್ಹತೆ ವಯೋಮಿತಿ ಇದೆ. ಅದನ್ನು ನಿಮ್ಗೆ ಹೆಂಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬಟ್ ಇಲ್ಲಿ ನೀವೇನು ತಿಳ್ಕೊಬೇಕಂದ್ರೆ ಏಜ್ ಲಿಮಿಟ್ ಏನು ಕೊಟ್ಟಿದ್ದಾರೆ 18 to 25 ಅಂದರೆ 2001 ಮೇಲೆ ಹುಟ್ಟಿರಬೇಕು, 2008 ಒಳಗೆ ಹುಟ್ಟಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಬರುತ್ತೆ. SC STಗೆ 5 ವರ್ಷ, OBCಗೆ 3 ವರ್ಷ, PWDಗೆ 10 ವರ್ಷ ಈ ಥರ ಬರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ. ಅಂದರೆ ಇದು ಏಜ್ ರಿಲ್ಯಾಕ್ಸೇಷನ್ ಇರೋದ್ರಿಂದ SC ST OBC ಇದ್ದವರೆಲ್ಲ ಇರುತ್ತೆ. ಜನರಲ್ ಅವ್ರಿಗೆ ಮಾತ್ರ ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿನೇ ಇರ್ತಾರೆ. ಸೊ ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಒಂದ್ಸಲಿ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೋಬೇಕು. ಇನ್ನೊಂದು ಎಕ್ಸಾಮ್ ನೋಡಿ, ನಾವು ಬರೆಯೋದು KKR ರೀಜನಿಂದ. KKR ರೀಜನ್ ಅಂದರೆ ಕರ್ನಾಟಕ ಮತ್ತು ಕೇರಳ ರೀಜನ್ ಅಂತ. ಸೊ ಅದರ ಆಫೀಸ್ ಬಂದು ಕೋರಮಂಗಲ ಅದರಲ್ಲಿದೆ. ಇನ್ನು ನಮ್ಮ ಎಕ್ಸಾಮ್ ಸೆಂಟರ್ ನೋಡಿ, ಬೆಂಗಳೂರು ಅಲ್ಲಿದೆ, ಬೆಳಗಾವಿಯಲ್ಲಿದೆ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ನಮ್ಮ ಶಿವಮೊಗ್ಗ ಇದೆ, ಹುಬ್ಬಳ್ಳಿ ಇದೆ, ಉಡುಪಿ ಇದೆ. ಸೊ ಇದಿಷ್ಟು ಕರ್ನಾಟಕ ರೇಂಜ್ನಲ್ಲಿ ಇರುವಂತಹ ಎಕ್ಸಾಮ್ ಸೆಂಟರ್. ಆದರೆ ಕೇರಳ ರೀಜನಲ್ಲಿ ಕಣ್ಣೂರು, ಕೊಟ್ಟಾಯಂ, ಕೋಝಿಕೋಡ್, ತಿರುವನಂತಪುರಂ, ಎರ್ನಾಕುಲಂ, ಕೊಲ್ಲಂ, ತ್ರಿಸ್ರೂರ್, ಕವರಟ್ಟಿ, ಅಲ್ಪಾಜಾ, ಮಲ್ಲಾಪುರಂ ಈ ಥರ ಇಲ್ಲೂ ಕೂಡ ತುಂಬ ವೇರಿಯಸ್ ಸೆಂಟರ್ಸನ್ನು ಕೊಟ್ಟಿದ್ದಾರೆ. ಬೋತ್ ಕರ್ನಾಟಕ ಕೇರಳ ರೀಜನ್ನ ಒಂದೇ ಥರ ಕನ್ಸಿಡರ್ ಮಾಡ್ತಾರೆ SSCಯಲ್ಲಿ. ಸೊ ನೀವು ನೋಡ್ಬೋದು. ಈ ವರ್ಷ ಏನು ಸರ್ ತುಂಬ ಡಿಫ್ರೆಂಟು SSC ಎಕ್ಸಾಮಲ್ಲಿ ಅಂದರೆ ನೋಡಿ, ಬರ್ತಾ SSC ಎಕ್ಸಾಮ್ನು ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ ಥರ ಮಾಡ್ತಾ ಇದ್ದಾನೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಏನು ಅಂತಂದರೆ ನೋಡಿ, 4 ಇದು ಆಲ್ಮೋಸ್ಟ್ ಇದು 4 ಇದೇ ಇತ್ತು ರೀ. ರೀಸನಿಂಗು, GK, ಕ್ವಾಂಟ್ಸು, ಇಂಗ್ಲೀಷು. ಸೊ ಎಲ್ಲರಿಗೂ ಇದೇ ಇತ್ತು ಮುಂಚೆಯಿಂದನೂ. ಆಲ್ಮೋಸ್ಟ್ ಎಲ್ಲ SSC ಎಕ್ಸಾಮ್ ಪ್ಯಾಟ್ರನ್ ಹೀಗೆ ಇರುತ್ತೆ. CGL ಎಕ್ಸಾಮ್ ಪ್ಯಾಟ್ರನ್ನು ಇದೆ, CHSL ಎಕ್ಸಾಮ್ ಪ್ಯಾಟ್ರನ್ನು ಇದೆ, GD ಎಕ್ಸಾಮ್ ಪ್ಯಾಟ್ರನ್ನು ಇದೆ, MTSC ಇದೇ ಇರುತ್ತೆ. ಬಟ್ ನಂಬರ್ ಆಫ್ ಕ್ವಶನ್ಸು, ಸೆಕ್ಷನ್ಸು ಬೇರೆ ಬೇರೆ ಇರುತ್ತೆ ಅಷ್ಟೇ. ಇಲ್ಲಿ ಏನು ವ್ಯತ್ಯಾಸ ಮಾಡಿದ್ದಾನೆ ಅಂದರೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 25 ಕ್ವಶನ್ನು, ಒಂದು ಕ್ವಶನಿಗೆ 2 ಮಾರ್ಕ್ಸು ಅಂದರೆ 50 ಮಾರ್ಕ್ಸು, 100 ಕ್ವಶನ್ನು 200 ಮಾರ್ಕ್ಸಿಗಿರುತ್ತೆ. ಆದರೆ ನೀವು ನೋಡಿ, ತುಂಬ ನೀವು ಗಮನಿಸಬೇಕಾಗಿರೋದೇನು ಅಂದರೆ ಕೇವಲ 60 ಮಿನಿಟ್ಸ್ ಅಂತ ಅಲ್ಲ. ಇದು ನಾರ್ಮಲ್ ಮುಂಚೆನೂ ಇತ್ತು. ಇಲ್ಲಿ ಬ್ರ್ಯಾಕೆಟಲ್ಲಿ ಒಂದು ಕೊಟ್ಟೇನು ನೋಡಿ, ವಿತ್ ಸೆಕ್ಷನಲ್ ಟೈಮರ್ ಅಂತ.
ನೋಡಿ ಮುಂಚೆ ಇದಿರಲಿಲ್ಲ ಸ್ನೇಹಿತರೆ, ಫೇಸ್ 11ರಲ್ಲೂ ಇರಲಿಲ್ಲ, 12ರಲ್ಲೂ ಇರಲಿಲ್ಲ, 13ರಲ್ಲೂ ಇರಲಿಲ್ಲ. ಬಟ್ ಫೇಸ್ 14 ಪರೀಕ್ಷೆಯಲ್ಲಿ ಸೆಕ್ಷನಲ್ ಟೈಮರ್ ಇಟ್ಟಿದ್ದಾನೆ ಆಫ್ 15 ಮಿನಿಟ್ಸ್. ಸೊ 4 ಸೆಕ್ಷನ್ ಇದೆ, 15 ನಿಮಿಷ ಈಚು. ನೀವು ಎಕ್ಸಾಮ್ ಬರೀತೆ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನಿಗೆ ಹಾರಕ್ಕೆ ಬರ್ತಿರ್ಲಿಲ್ಲ. ಸೊ ನಾವೆಲ್ಲ ಪರೀಕ್ಷೆ ಬರೀಬೇಕಾದ್ರೆ ಸಾಮಾನ್ಯವಾಗಿ GK ಇಂಗ್ಲೀಷ್ ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ಹೆಚ್ಚು ಸಮಯವನ್ನು ಕ್ವಾಂಟ್ಸಿಗೆ ಉಳಿಸ್ಕೊಂಡು ನಾವು ಲೆಕ್ಕವನ್ನು ಸಾಲ್ವ್ ಮಾಡ್ತಾ ಇದ್ರಿ. ಆದರೆ ಇವಾಗ ಹಂಗಾಗಲ್ಲ ಸ್ನೇಹಿತರೆ, ಒಂದು ಸೆಕ್ಷನ್ಗೆ ಕೇವಲ 15 ನಿಮಿಷ. ಸೊ 15 ಮಿನಿಟ್ಸ್ ಈಚ್ ಇರುತ್ತೆ. ಸೊ ಆ 15 ಮಿನಿಟ್ಸಲ್ಲೇ ನೀವು 4 ವಿವಿಧ ಸೆಕ್ಷನನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ 15 ಮಿನಿಟ್ಸ್ ಕ್ವಾಂಟ್ಸ್, 15 ಮಿನಿಟ್ಸ್ ರೀಸನಿಂಗ್, 15 ಮಿನಿಟ್ಸ್ ಇಂಗ್ಲೀಷ್, 15 ಮಿನಿಟ್ಸ್ GK. ಒಟ್ಟಾರೆ 60 ನಿಮಿಷ, 100 ಪ್ರಶ್ನೆ, 200 ಅಂಕಕ್ಕೆ ಇರುತ್ತೆ. ಸೊ ಈ ಬಾರಿ ಹಂಗಿರೋದ್ರಿಂದ ಸ್ವಲ್ಪ ಎಕ್ಸಾಮ್ ಟಫರ್ ಆಗ್ಬೋದು. ಯಾಕಂದರೆ ನಿಮಗೆ ಕ್ವಾಂಟ್ಸ್ ಮತ್ತು ರೀಸನಿಂಗನ್ನು 15 ಮಿನಿಟ್ಸ್ನಲ್ಲೇ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಟ್ ಸ್ಟಿಲ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಹೆಚ್ಚುವರಿ ಪ್ರಾಕ್ಟೀಸ್ ಮಾಡಿದ್ರೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಹೀಗೆ ಟೈಮರ್ ಇರೋದ್ರಿಂದ ಸೊ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇನ್ನೊಂದು ಸರ್ ಏನು ಓದ್ಬೇಕು ಸರ್ ಅಂತ ಅನ್ನೋರಿಗೆ ನೋಡಿ, ಮ್ಯಾಟ್ರಿಕೇಷನ್ ಲೆವೆಲಿಗೆ ಏನೇನು ಓದಬೇಕಂತ ಸಿಲೆಬಸ್ನ, ಇಂಡಿಕೇಟಿವ್ ಸಿಲೆಬಸ್ನ ಕೊಟ್ಟಿರ್ತಾರೆ ನೋಟಿಫಿಕೇಶನಲ್ಲಿ, ಅದನ್ನ ನಾನು ಹಾಕಿದ್ದೀನಿ. ಅದೇ ರೀತಿ ಸಪ್ರೇಟಾಗಿ ಮ್ಯಾಟ್ರಿಕುಲೇಷನ್ ಲೆವೆಲ್ ಅಂದರೆ SSLC ಲೆವೆಲ್, ಇದೇ ಥರ PUC ಲೆವೆಲಿಗೆ ಸಪ್ರೇಟು, ಡಿಗ್ರಿ ಲೆವೆಲಿಗೆ ಸಪ್ರೇಟ್, ಏನು ಸೇಮ್ ಇರುತ್ತೆ. ಕೆಲವೊಂದು ಕಾನ್ಸೆಪ್ಟ್ಸ್ ಹೆಚ್ಚುವರಿ ಆಗ್ಬೋದು. ಅವನು ಮೆನ್ಷನ್ ಮಾಡಿರ್ತಾನೆ. ಉದಾಹರಣೆಗೆ ನೋಡಿ, ಕ್ವಾಂಟ್ಸ್ ಅಂತಂದರೆ ನಂಬರ್ ಸಿಸ್ಟಮ್ ಮೆನ್ಷನ್ ಮಾಡಿದ್ದಾನೆ, ಡೆಸಿಮಲ್ಸ್, ಫ್ರಾಕ್ಷನ್ಸ್ನ ಮೆನ್ಷನ್ ಮಾಡಿದ್ದಾನೆ, ಪರ್ಸಂಟೇಜು, ರೇಷಿಯೋ ಪ್ರಪೋರ್ಷನು, ಆವ್ರೇಜು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಲಾಸು, ಡಿಸ್ಕೌಂಟು, ಗ್ರಾಫು, ಮೆನ್ಸುರೇಷನು, ಟೈಮ್ ಡಿಸ್ಟೆನ್ಸು, ಟೈಮ್ ಆ್ಯಂಡ್ ವರ್ಕು, ಈ ಥರ ಸ್ಪೆಸಿಫಿಕ್ ಟಾಪಿಕ್ಸ್ನ ಮೆನ್ಷನ್ ಮಾಡಿದ್ದಾನೆ. ಇದು ಬಿಟ್ಟು ನೀವು ಹೆಚ್ಚುವರಿ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಕೂಡ ಓದಬೇಕು. ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್, ಜಾಮಿಟ್ರಿ, ಅಲ್ಜಿಬ್ರಾ ಎಲ್ಲದನ್ನು ಕೂಡ ಓದ್ಕೋಬೇಕಾಗತ್ತೆ. ಇದು ಇಂಡಿಕೇಟಿವ್, ಇದನ್ನು ಕೇಳ್ತೀವಿ ಅಂತ. ಇದನ್ನ ಬಿಟ್ಟು ಇನ್ನೂ ಹೆಚ್ಚುವರಿ ಟಾಪಿಕ್ಸ್ ಇರುತ್ತೆ, ಅದು ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಪಾಸ್ ಆಗಿತ್ತಲ್ವಾ, ವೆರಿಫಿಕೇಶನ್ ಹೇಗಿತ್ತು ಸರ್ ಅಂತಂದರೆ ನೋಡಿ, DV ಹೇಗಿರುತ್ತೆ ಅಂದರೆ, ಒಂದು SSCಯಿಂದ ಸ್ಕ್ರೂಟಿನಿ ಮಾಡ್ತಾನೆ, ಪೋಸ್ಟ್ ಮಾಡಿರ್ಬೇಕು ನಾವು ಅದನ್ನ. ಮಾಡಾದ್ಮೇಲೆ ಅವನ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ ಲಿಸ್ಟ್ನ. ಉದಾಹರಣೆಗೆ ನೀವು ಒಂದು ಪರ್ಟಿಕ್ಯುಲರ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದೀರಾ, ಎಕ್ಸಾಮ್ ನಡೆಸೋದು ಮಾತ್ರ SSC. ಇವನೇನು ಮಾಡ್ತಾನೆ, ಒನ್ಸ್ ರಿಸಲ್ಟ್ ಶೀಟ್ ಬಂದಮೇಲೆ, ಅಂದರೆ ಯಾರು ರಿಸಲ್ಟ್ನ ತೆಗ್ದಾದ್ಮೇಲೆ ಆ ರಿಸಲ್ಟ್ ಶೀಟನ್ನು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಸೊ ಒರಿಜಿನಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದು ಆ ಪರ್ಟಿಕ್ಯುಲರ್ ಸಂಸ್ಥೆ. ಅಥವಾ ಈಗ ಉದಾಹರಣೆಗೆ, ಈಗ ಇದರಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಒಂದು ನೇಮಕಾತಿ ಇದೆ, ಅದು ಯಾವುದೋ ಪೋಸ್ಟ್ ಕರೆದಿದ್ದಾನಂತ ಅಂದ್ಕೊಳ್ಳಿ. ಎಕ್ಸಾಮ್ ನಡೆಸೋದು SSC, ಡಾಕ್ಯುಮೆಂಟ್ ಸ್ಕ್ರೂಟಿನಿ ಮಾಡೋದು SSC. ಅವನೇನು ಮಾಡ್ತಾನೆ, ಸೆಲೆಕ್ಷನ್ ಆಗಿರೋ ಕ್ಯಾಂಡಿಡೇಟ್ಸ್ನ ಕಂಪ್ಲೀಟ್ಲಿ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ, ಸೆಂಟ್ರಲ್ ಸಿಲ್ಕ್ ಬೋರ್ಡಿಂಗ್ ಮಾಡ್ತಾನೆ. ಅವರು ಏನು ಮಾಡ್ತಾರೆ, ವೈಯಕ್ತಿಕವಾಗಿ ಕರೀತಾರೆ ಸ್ಟೂಡೆಂಟ್ಸ್ನ, ಅಲ್ಲಿ ಒರಿಜಿನಲ್ DV ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅವನು ಆರ್ಡರ್ ಕಾಪಿ ಕೊಡೋದಲ್ಲ ಆ ಸಂಸ್ಥೆಗೆ. ಸೊ ಇಲ್ಲಿ ಸುಮಾರು ಜನ ಹೇಳ್ತಾರೆ, ಸರ್ ಈ ಎಕ್ಸಾಮು 2 ವರ್ಷ ಆಯ್ತು ಸರ್, ಇನ್ನೂ ಆರ್ಡರ್ ಕಾಪಿನೇ ಬಂದಿಲ್ಲ ಹಂಗೆ ಅಂತಂದರೆ, ನೋಡಿ ಏನಾಗುತ್ತೆ ಅಂತಂದರೆ, SSC ಕೇವಲ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ. ಸೇಮ್ ಲೈಕ್ ನಮ್ಮ ಕರ್ನಾಟಕದಲ್ಲಿರೋ KEA ಥರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥರ, ಕೇವಲ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ. ನೇಮಕಾತಿ ಮಾಡೋದೆಲ್ಲ ಆಯಾ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ. ಸೊ ಇದನ್ನೊಂದು ತಿಳ್ಕೊಳ್ಳಿ, DV ಯಾರು ಮಾಡ್ತಾರಂತ. ಸೊ ಇನ್ನೊಂದು, ಸರ್ ಮಾರ್ಕ್ಸ್ ಸೇಮ್ ಬಂದ್ಬಿಟ್ರೆ ಏನು ಮಾಡ್ತಾರೆ ಸರ್ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ನಾರ್ಮಲೈಸೇಷನ್ ಮಾಡ್ತಾರೆ. ಫಸ್ಟು ನಾರ್ಮಲೈಸೇಷನಿಗೆ ಒಂದು ಲಿಂಕ್ ಕೊಟ್ಟಿದ್ದಾನೆ, ಅದನ್ನು ಹೆಂಗೆ ಮಾಡ್ತಾರೆ ಅಂತ ತುಂಬ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅದು ಪರ್ಸಂಟೈಲ್ ಸ್ಕೋರ್ನ ತಗೊಂತಾನೆ, ಏನು ಮಾಡ್ತಾನೆ, ನೀವು ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾನೆ ಫುಲ್ಲು. ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಾರ್ಮಲೈಸೇಷನ್ ಹೇಗೆ ಮಾಡ್ತಾರೆ ಅಂದರೆ, ಇದು ನೋಡಿ ಲಕ್ಷಗಟ್ಟಲೆ ಜನ ಅರ್ಜಿ ಹಾಕೋದ್ರಿಂದ ಒಂದೇ ಶಿಫ್ಟ್ನಲ್ಲಿ ಎಕ್ಸಾಮ್ ಮಾಡ್ಲಿಕ್ಕೆ ಬರಲ್ಲ, ಮಲ್ಟಿಪಲ್ ಶಿಫ್ಟ್ನಲ್ಲಿ ಮಾಡ್ತಾನೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಏನಾಗುತ್ತೆ, ಎಲ್ಲ ಶಿಫ್ಟಿಗೆ ಬೇರೆ ಬೇರೆ ಪೇಪರ್ಸ್ ಬರೋದ್ರಿಂದ ಒಂದು ಶಿಫ್ಟ್ ಪೇಪರಿಗೆ ತುಂಬ ಈಸಿ ಬರ್ಬೋದು, ಇನ್ನೊಂದು ಶಿಫ್ಟಿಗೆ ತುಂಬ ಟಫ್ ಬರ್ಬೋದು. ಆವಾಗ ವಿದ್ಯಾರ್ಥಿಗಳಿಗೆ ಫೇರ್ ಆಗೋದಿಲ್ಲ ಅಲ್ವಾ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ, ನಾರ್ಮಲೈಸೇಷನ್ ಅಂತ ಒಂದಿದೆ, ಅದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬೇಸಿಸ್ ಮೇಲೆ ಪರ್ಸಂಟೈಲ್ ಸ್ಕೋರ್ನ ತೆಗಿತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪರ್ಸಂಟೈಲ್ ಅಂತ ಅಂದರೆ ಏನು ಅಂದರೆ, ಈಗ 0 ಇಂದ 200 ತನಕ ಮಾರ್ಕ್ಸ್ ತೆಗಿಬೋದಲ್ವ, ಯಾಕಂದರೆ 200 ಮಾರ್ಕ್ಸಿಗಿರುವಂಥದ್ದು. ಸೊ ಅತ್ಯಂತ ಹೆಚ್ಚು ಮಾರ್ಕ್ಸ್ ತೆಗೆದವ್ರನ್ನ ಕನ್ಸಿಡರ್ ಮಾಡ್ತಾರೆ. ಈಗ ಉದಾಹರಣೆಗೆ 200ಕ್ಕೊಬ್ಬ 170 ತೆಗೆದವನೇ ಆ ಶಿಫ್ಟ್ನಲ್ಲಿ. ಅದೇ ಶಿಫ್ಟ್ನಲ್ಲಿ ಇನ್ನೊಬ್ಬ ತುಂಬ ಕಡಿಮೆ ಅಂತಂದರೆ, ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ -10 ತೆಗ್ದೇನೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ -10ರಿಂದ 170 ತನಕ ತೆಗಿಬೋದು ಅನ್ನೋ ಒಂದು ಅಳತೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ -10 ತೆಗ್ದವ್ರನ್ನ 0%, 170 ತೆಗ್ದವ್ರನ್ನ 100% ಅಂತ ಕನ್ಸಿಡರ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ತೆಗ್ದಿರೋ ಕ್ಯಾಂಡಿಡೇಟ್ಸ್ನ ಡೇಟಾವನ್ನು ಪರ್ಸೆಂಟೈಲ್ ಕೊಡ್ತಾ ಬರ್ತಾರೆ. ಸೊ ಈ ರೀತಿ ಪರ್ಸೆಂಟೈಲ್ ಮಾಡಿದಾಗ ಏನಾಗುತ್ತೆ ಅಂದರೆ, ಯಾವ ಶಿಫ್ಟ್ ಟಫ್ ಇದೆ, ಯಾವ ಶಿಫ್ಟ್ ಈಸಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಪರ್ಸೆಂಟೈಲ್ ಸ್ಕೋರಲ್ಲಿ ವೇರಿಯೇಷನ್ ಬರುತ್ತೆ. ಅದರ ಬೇಸಿಸ್ ಮೇಲೆ ತುಂಬ ಈಸಿ ಬಂದಿರೋ ಶಿಫ್ಟ್ ಅವರಿಗೆ ಮಾರ್ಕ್ಸ್ನ ಕಡಿತ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ, ನಾರ್ಮಲ್ ರಾ ಸ್ಕೋರ್ನ ಕಮ್ಮಿ ಮಾಡ್ತಾರೆ. ಅದೇ ತುಂಬ ಟಫ್ ಬಂದಿರೋ ಸ್ಟೂಡೆಂಟ್ಸಿಗೆ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ತಾರೆ. ಈ ಥರ ನಾರ್ಮಲೈಸೇಷನ್ ಅಂತ ಕರಿತೀವಿ. ಅದಕ್ಕೆ ರೂಲ್ಸ್ ಇದೆ, ಅದಕ್ಕೆ ಫಾರ್ಮುಲಾ ಇದೆ, ಅದನ್ನ ಕೊಟ್ಟಿದ್ದಾನೆ. ಬಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿದ್ದು ಕಷ್ಟ ಆಗ್ಬೋದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನಾರ್ಮಲೈಸೇಷನ್ ಆಗುತ್ತೆ ಸ್ಕೋರು.
ಸೊ ಅವಾಗೂ ಕೂಡ ಸೇಮ್ ಬಂತು ಅಂದ್ಕೊಳ್ಳಿ 2 ಕ್ಯಾಂಡಿಡೇಟ್ದು, ಅವಾಗ ಕ್ವಾಂಟ್ಸ್ ಮಾತ್ರ ಮಾರ್ಕ್ಸ್ ತೊಗೊಳ್ತಾನೆ, ರೀಸನಿಂಗ್ ಮಾತ್ರ ತೊಗೊಳ್ತಾನೆ, ಜಿ ಕೆದ್ ಮಾತ್ರ ತೊಗೋತಾನೆ, ಈ ಥರ ಮಾಡಿ ತೊಗೊಳ್ತಾನೆ. ಅದೂ ಸೇಮ್ ಇತ್ತು ಸರ್ ಅಂತಂದರೆ ಅವಾಗ ಡೇಟ್ ಆಫ್ ಬರ್ತ್ ಅಂತಾನೆ, ಅದೂ ಸೇಮ್ ಇತ್ತು ಅಂತಂದರೆ ಅವಾಗ ಕ್ಯಾಂಡಿಡೇಟ್ಸ್ನ ಹೆಸರು ತೆಗೆದುಕೋತಾನೆ. ಸೊ ಈ ರೀತಿ ಟೈ ಆದವ್ರಿಗೆ. ಸೊ ನಾನು ಈ ಒಂದು ಲಿಂಕ್ ಹಾಕಿದ್ದೀನಿ ಸ್ನೇಹಿತರೆ, ಈ ಲಿಂಕ್ ಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಇವಾಗ ಸರ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕಂದ್ರೆ ನೀವು ನೋಡಿ ಆ ಲಿಂಕಿಗೆ ಹೋದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಫೇಸ್ 14 2026 ಸೆಲೆಕ್ಷನ್ ಪೋಸ್ಟ್ ಅಂತ. ಅದನ್ನು ಕ್ಲಿಕ್ ಮಾಡಿ ರೀಜನ್ KKR ರೀಜನ್, ನಮ್ಮ ಕರ್ನಾಟಕ ಕೇಳ ರೀಜನ್ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ ಇಷ್ಟು ತೋರಿಸುತ್ತೆ. ನಾನು ಒಂದೊಂದೇ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ 3 ಥರ ಪೋಸ್ಟ್ ಇದೆ. ಒಂದು ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋ, ಅಂದರೆ ಯಾರು ಡಿಗ್ರಿ ಆಗಿದೆ ಅವ್ರಿಗಿಂತ ಇದ್ದವ್ರಿಗೆ. ಇನ್ನೊಂದು ಹೈಯರ್ ಸೆಕೆಂಡರಿ ಲೆವೆಲ್ ಅಂತ, ಅಂದರೆ PUC ಆದಂಥವ್ರು ಅಥವಾ ಡಿಪ್ಲೊಮಾ ಆದಂಥವ್ರು. ಇನ್ನೊಂದು ಮ್ಯಾಟ್ರಿಕ್ಯುಲೇಷನ್ ಲೆವೆಲ್ ಅಂತ, ಅಂದರೆ SSLC ಆದವರು. ಸೊ 3 ಹಂತದ ಇದೆ. ಉದಾಹರಣೆಗೆ ನೋಡಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತ ಇದೆ. ಇಲ್ಲಿ ಏನು ಮಾಡಿರ್ತಾನೆ ಅಂತ ನೋಡಿ, ರೀಜನ್ ಕೊಟ್ಟಿರ್ತಾನೆ, ಪೋಸ್ಟ್ ಕ್ಯಾಟಗರಿ ಕೊಟ್ಟಿರ್ತಾನೆ, ಇದು ತುಂಬ ಇಂಪಾರ್ಟೆಂಟ್. ಪೋಸ್ಟ್ ಕೋಡ್ ಅನ್ನೋ ಇದು ಇಂಪಾರ್ಟೆಂಟ್. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅನ್ನೋದು ಪೋಸ್ಟ್ ನೇಮ್, ಪೇ ಸ್ಕೇಲ್ ಸಂಬಳ ಎಷ್ಟು ಅಂತ ಕೊಡ್ತಾನೆ. ಸೊ ಈ ರೀತಿ ಕರ್ನಾಟಕ ಕೇಳ ರೀಜನಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಪೋಸ್ಟ್ನ ಕರೆದಿದ್ದಾನೆ. ಸೊ ಲ್ಯಾಬೊರೇಟರಿ ಅಸಿಸ್ಟೆಂಟ್, ಅಟೆಂಡೆಂಟು, ಇನ್ಸೆಕ್ಟ್ ಕಲೆಕ್ಟರ್, ನರ್ಸಿಂಗು, ಈ ಥರ ಎಲ್ಲ ವಿವಿಧ ನಾನು ಹೇಳ್ತೀನಲ್ಲ ಎಲ್ಲರಿಗೂ ಬರೋ ಥರದ್ದು ಒಂದು ಎಕ್ಸಾಮ್ ಇದೆ ಯಾವುದಾದ್ರೂ ಅಂದರೆ ಅದಿದೆ SSC ಸೆಲೆಕ್ಷನ್ ಪೋಸ್ಟ್ ಅಂತ. ಈಗ ಎಲ್ಲರಿಗೂ ಬರೋ ಥರದ್ದು ಯಾವ್ದಾದ್ರು ಒಂದು ಹೇಳಿ ಸರ್ ನಾವು ಅಪ್ಲೈ ಮಾಡಬೇಕು ಅಂದರೆ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. LDC ಅಂತ ಇದೆ ನೋಡಿ, ಲೋ ಡಿವಿಷನ್ ಕ್ಲರ್ಕ್. ಇದು SDA ಥರ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಥರ ಪೋಸ್ಟು ಕೊಟ್ಟಿದ್ದೀನಿ, ಒಂದು ಉದಾಹರಣೆಗೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಪೋಸ್ಟ್ ಕೋಡ್ ಕೊಟ್ಟಿರ್ತಾನೆ, ಆ ಪೋಸ್ಟ್ ನೇಮ್ ಕೊಟ್ಟಿರ್ತಾನೆ, ಇನಿಷಿಯಲ್ ಪ್ಲೇಸ್ ಆಫ್ ಪೋಸ್ಟಿಂಗ್ ಕೊಟ್ಟಿರ್ತಾನೆ. ನೀವು ಸೆಲೆಕ್ಷನ್ ಆದರೆ ಇನಿಷಿಯಲ್ ಪ್ಲೇಸ್ ಯಾವುದಂತ. ಇದು ನೋಡಿ ಕರ್ನಾಟಕ ಕೇಳ ರೀಜನ್ ಇರೋದ್ರಿಂದ ಅವೆರಡು ಭಾಗದಲ್ಲೇ ಕೊಟ್ಟಿರ್ತಾನೆ. ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅನ್ನೋ ಪೋಸ್ಟಿಗೆ, ಅದರಲ್ಲೂ ಈ ಪರ್ಟಿಕ್ಯುಲರ್ ಪೋಸ್ಟ್ ಕೋಡಿಗಿರುವಂಥ ಪೋಸ್ಟಿಗೆ ಕೋಜಿ ಕೋಡ್ನಲ್ಲಿ ಇನಿಷಿಯಲ್ ಪೋಸ್ಟಿಂಗ್ ಇರುತ್ತೆ. ಸರ್ ಎಲ್ಲ ಹಿಂಗೆ ಇದೆಯಾ ಅಂದರೆ ಇಲ್ಲ, ಕರ್ನಾಟಕದಲ್ಲಿರೋದು ಇರ್ತವೆ. ನೋಡಿ ಅವ್ರದ್ದು ಏನು ಜಾಬ್ ರಿಕ್ವೈರ್ಮೆಂಟ್ ಇದೆ, ಏನು ಕೆಲಸ ಇರುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಉದಾಹರಣೆಗೆ ನಾನು ಇದೊಂದು ಪೋಸ್ಟ್ ತೊಗೊಂಡಿದ್ದೀನಿ, ಉಳಿದಿದ್ದೆಲ್ಲ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವುದಾದ್ರು ಎಲಿಜಿಬಲ್ ಬರುತ್ತಂತ. ಉದಾಹರಣೆಗೆ ಇದನ್ನು ಹೇಳೋದಾದರೆ ಟು ಅಸಿಸ್ಟ್ ಆಫೀಸರ್ ಇನ್ ಚಾರ್ಜ್ ಅದರ್ ಸೀನಿಯರ್ ಟೆಕ್ನಿಕಲ್ ಸ್ಟಾಫ್ ಇನ್ ರಿಸರ್ಚ್ ವರ್ಕ್ ಇನ್ ಲ್ಯಾಬೊರೇಟರಿ. ಅಂದರೆ ನೋಡಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅನ್ನೋದು ಕೆಲಸ ಏನು ಇರುತ್ತೆ ಅಂತಂದರೆ ಹೈಯರ್ ರಿಸರ್ಚ್ ಮಾಡೋವಂಥ ಸೈಂಟಿಸ್ಟ್ ಏನಿರ್ತಾರಲ್ವ ಅಥವಾ ಆಫೀಸರ್ಸ್ ಇರ್ತಾರಲ್ವ ಅವ್ರಿಗೆ ಸಹಾಯ ಮಾಡೋದು. ಟು ಪ್ರಿಪೇರ್ ಸ್ಲೈಡ್ಸ್ ಫಾರ್ ಸ್ಪೆಸಿಮನ್, ಯಾವ್ದಾದ್ರು ಪರ್ಟಿಕ್ಯುಲರ್ ಏನಾದರೂ ಇದ್ದರೆ PPT ಮಾಡುವಂಥದ್ದು. ಟು ಕಲೆಕ್ಟ್ ಬ್ಲಡ್ ಆ್ಯಂಡ್ ಅದರ್ ಸ್ಯಾಂಪಲ್ಸ್ ಫ್ರಮ್ ಪೇಷಂಟ್ಸ್, ಏನಾದರೂ ಇದ್ರೆ ರಿಸರ್ಚಿಗೆ ಬೇಕಾಗಿರುವಂಥ ವರ್ಕ್ಗಳು. ಟು ಮೇಂಟೈನ್ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಸು. ಟು ಡಿಸ್ಟ್ರಿಬ್ಯೂಟ್ ಲ್ಯಾಬೊರೇಟರಿ ಮೆಟೀರಿಯಲ್ಸ್ ಟು ಟ್ರೈನೀಸು. ಸೊ ಈ ಥರ ನಾರ್ಮಲ್ ಆಫೀಸ್ ವರ್ಕ್ ಇರುತ್ತೆ ಇದು ಲ್ಯಾಬೊರೇಟರಿ ಅಸಿಸ್ಟೆಂಟ್. ಇದಕ್ಕೆ ನೋಡಿ ಕ್ವಾಲಿಫಿಕೇಷನ್ ಏನು ಕೇಳಿದಾನೆ ಅಂದರೆ ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋವ್ ಕೇಳಿದ್ದಾನೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇದು ನೋಡಿ ತುಂಬ ಇಂಪಾರ್ಟೆಂಟ್. ನಾನು ಕೂಡ ಫೇಸ್ 11ಲ್ಲಿ ಪಾಸ್ ಆದಾಗ ನಮಗೆ ಜಸ್ಟ್ ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋವ್ ಅಂತ ಕೊಟ್ಟಿದ್ದೆ, ಅವಾಗ ಡೀಟೇಲ್ಡ್ ಕೊಟ್ಟಿರಲಿಲ್ಲ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಹೇಳ್ತಿದ್ದಾನೆ ಇಲ್ಲ ಸರ್ ಈ ಪರ್ಟಿಕ್ಯುಲರ್ ಈ ಒಂದು ಕ್ವಾಲಿಫಿಕೇಷನ್ ಇದ್ದವರಿಗೆ ಮಾತ್ರ ಇರುತ್ತೆ ಅಂತ. ಸೊ ಬಟ್ ಆ ಪ್ರಾಬ್ಲಮ್ ಆದಮೇಲೆ ಸುಮಾರು ಜನಕ್ಕೆ ಇದೊಂದು ಇದೆ ನೋಡಿ, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ BSc. ಸೊ ನೀವು BSc ಪದವೀಧರರು ಮಾತ್ರ ಇದಕ್ಕೆ ಅರ್ಜಿ ಹಾಕಬೇಕು. ಸರ್ B ಇದ್ದವ್ರು ಬರುತ್ತಲ್ವಾ ಸರ್ ಅಂದರೆ ಬರಲ್ಲ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಇವ್ರು ಏನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರ್ತಾರೆ ನೋಡಿ ಅದನ್ನು ಮಾತ್ರ ತೊಗೊತಾನೆ. ಇಲ್ಲ ಅಂದರೆ ನೀವು ಎಕ್ಸಾಮ್ ಪಾಸ್ ಆಗಿ ಕೊನೆಯ ಹಂತದ ವೆರಿಫಿಕೇಷನ್ ಹಂತದಲ್ಲಿ ರಿಜೆಕ್ಷನ್ ಆಗಿಬಿಡ್ತೀರಾ. ಸೊ BSc ನೋಡ್ತಿರೋಂಥವ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಎಲ್ಲರೂ ಕೂಡ ಇದು ನಿಮಗೆ ಬರುತ್ತೆ. ಸೊ ಇದು ಯಾವ ಮಿನಿಸ್ಟ್ರಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಯಾವ ಡಿಪಾರ್ಟ್ಮೆಂಟು, ಮತ್ತು ಅಡಿಷ್ನಲ್ ಡೀಟೇಲ್ಸ್ ಏನಿದೆ, ಪೇ ಸ್ಕೇಲ್ ಏನಿರುತ್ತೆ, ಇದಕ್ಕೆ ಸ್ಕಿಲ್ ಟೆಸ್ಟ್ ಬೇಕಾ ಅನ್ನೋದನ್ನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾನೆ. ಆಮೇಲೆ ಕೆಟಗರಿ ವೈಸ್ ಎಷ್ಟು ಪೋಸ್ಟ್ ಇದೆ ಅಂತಂದರೆ ಸ್ನೇಹಿತರೆ ಇದು ನೋಡಿ OBC ಅವ್ರಿಗೆ 2 ಪೋಸ್ಟ್ ಇದೆ. ಸೊ ಒಟ್ಟಾರೆ 2 ಪೋಸ್ಟ್ ಇರೋದು. ಸೊ ಇದ್ರಲ್ಲಿ ಜನರಲ್ ಇರೋನು ಅಪ್ಲೈ ಮಾಡ್ಬೋದಂದರೆ ಬೇಡ ಅಂತ ಹೇಳ್ತೀನಿ. ಯಾಕಂತಂದರೆ OBCಗೆ 2 ಪೋಸ್ಟ್ ಇದೆ ಅಂದರೆ OBCಗೆ 2 ಪೋಸ್ಟ್ ಕೊಡ್ತಾನೆ. ಸೊ ಯಾರ್ಯಾರು OBC ಬರ್ತೀರಾ ಅವ್ರಿಗೆ ಮಾತ್ರ ಈ 2 ಪೋಸ್ಟ್ ಇರೋಂಥದ್ದು. ಸರ್ ಏನು ಸರ್ ಇದು ಈ ಥರ ಇದೆಯಲ್ಲ ಸರ್ ಅಂತಂದರೆ ಎಲ್ಲ ಪೋಸ್ಟು ಹಿಂಗಿದಾವೆ ಇರ್ತವೆ. ಬಟ್ ನೀವೇನು ಮಾಡಬೇಕು ಅಂತಂದರೆ ನಾನು ನಿಮಗೆ ಹೇಳ್ದಂಗೆ ನೀವು ಪರ್ಟಿಕ್ಯುಲರ್ ಪೋಸ್ಟ್ ನೋಡಿ ಕರ್ನಾಟಕ ಕೇಳ ರೀಜನಲ್ಲಿ ನೀವೇನು ಮಾಡಿ ಅಂತಂದರೆ ನಾನು ಕೊಟ್ಟಿರೋ ಈ ಲಿಂಕ್ ಕೊಟ್ಟಿದ್ದೀನಲ್ವಾ, ಈ ಲಿಂಕಿಗೆ ಹೋಗಿ ಇಲ್ಲಿ ನೀವೇನು ಮಾಡಬೇಕಂದ್ರೆ ಹೋಗಿ ಈಗ ಇನ್ಸೆಕ್ಟ್ ಕಲೆಕ್ಟರ್ ಅಂತಿದೆ ಅಂದರೆ ಹುಳ ಹಿಡಿಯೋದು. ಸೊ ಇನ್ಸೆಕ್ಟ್ ಕಲೆಕ್ಟರ್ ಪೋಸ್ಟಿಗೆ ನಿಮಗೆ ಎಲಿಜಿಬಿಲಿಟಿ ಇದೆಯಾ ಅಂತ ನೀವು ಆ ಪೋಸ್ಟ್ ಕೋಡನ್ನು ಹೊಡೆದು ನೋಡಿದ್ರೆ ನಿಮಗೆ ಅದು ತೋರಿಸುತ್ತೆ ಏನಾಗಿರಬೇಕು, SLC ಏನೋ ಆಗಿರಬೇಕು ಅದಕ್ಕಷ್ಟೇ. ಹಾಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಎಂಟಮಾಲಜಿ ಡಿಪಾರ್ಟ್ಮೆಂಟಲ್ಲಿ, ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಸೊ ಯಾವ್ಯಾವ ಪೋಸ್ಟಿಗೆ ಎಕ್ಸ್ಪೀರಿಯನ್ಸ್ ಕೇಳುತ್ತೆ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದಕ್ಕೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ರಿಜೆಕ್ಷನ್ ಆಗ್ತೀರಾ. ಸೊ ನಿಮಗೆ ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನ್ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಇದ್ದರೂ ಅಥವಾ ಇಲ್ಲ ಅಂದರೂ ಅದು ಥರ ಇದ್ದರೆ ಮಾತ್ರ ಅದಕ್ಕೆ ಅಪ್ಲೈ ಮಾಡಿ. ಸೊ ಎಲ್ಲರಿಗೂ ಬರೋ ಥರದ್ದು ಯಾವುದೂ ಇಲ್ಲ ಆಲ್ಮೋಸ್ಟ್ ನಾನು ನೋಡಿದ ಹಾಗೆ. ನೀವು ಪರ್ಟಿಕ್ಯುಲರ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಯಾವ್ದಾವ್ದು ಬರುತ್ತೆ ಅಂತ ನೋಡ್ಕೊಳ್ಳಿ. ತುಂಬ ಪೋಸ್ಟ್ ಇದೆ. ಆಮೇಲೆ ನಾನು ನಿಮಗೆ ಶೋ ಮಾಡ್ತಾ ಇರೋದು KKR ರೀಜನ್ ಮಾತ್ರ, ನೀವು ಕರ್ನಾಟಕದಲ್ಲೇ ವರ್ಕ್ ಮಾಡ್ಬೇಕಂತಿರೋರಿಗೆ ಮಾತ್ರ. ಇಲ್ಲ ಸರ್
ನನಗೆ ಬೇರೆ ಮುಂಬೈಯಲ್ಲಿ ಕೆಲಸ ಮಾಡಬೇಕಿದೆ, ಬೇರೆ ಕಡೆ ಹಾಕಿದ್ರು ಪರವಾಗಿಲ್ಲ ಅಂದರೆ ಸೆಂಟ್ರಲ್ ರೀಜನ್, ನಾರ್ತ್ ವೆಸ್ಟರ್ನ್ ರೀಜನ್, ಈ ಥರ ಎಲ್ಲ ರೀಜನ್ದು ಎಲ್ಲ ಥರ ಪೋಸ್ಟ್ಗಳು ಇದೆ. ಒಟ್ಟಾರೆ 3003 ವೇಕೆನ್ಸೀಸ್, 382 ಟೈಪ್ಸ್ ಆಫ್ ಕ್ಯಾಟಗರೀಸ್ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಿ ಅಂದರೆ ಈ ಒಂದು ವೆಬ್ಸೈಟಿಗೆ ಹೋಗಿ ಎಲ್ಲವನ್ನ ಚೆಕ್ ಮಾಡಿ, ಯಾವುದ್ಯಾವುದಕ್ಕೆ ಬರುತ್ತೋ ಮ್ಯಾಕ್ಸಿಮಮ್ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕಿದ್ಮೇಲೆ ಗ್ರಾಜುಯೇಷನ್ ಆ್ಯಂಡ್ ಅಬೌವ್ ಒಂದು ಎಕ್ಸಾಮ್ ಇರುತ್ತೆ, PUC ಲೆವೆಲ್ದು ಒಂದು ಎಕ್ಸಾಮ್ ಇರುತ್ತೆ, SSLCದು ಒಂದು ಲೆವೆಲ್ ಎಕ್ಸಾಮ್ ಇರುತ್ತೆ. ಮತ್ತು ಇನ್ನೊಂದು ನಾನು ನಿಮಗೆ ಏನು ಯಾಕೆ ಇದು ಅತ್ಯಂತ ಬೆಸ್ಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ಸೊ ಸ್ನೇಹಿತರೆ SSC ಸಾಮಾನ್ಯವಾಗಿ 2 ಎಕ್ಸಾಮ್ ಇರುತ್ತೆ. ಈಗ SSC GD ನೀವು ಬರೆದ್ರೆ ಎಕ್ಸಾಮ್ ಒಂದು, ಫಿಸಿಕಲ್ ಒಂದಿರುತ್ತೆ. ಅದೇ ನೀವು MTS ಬರೆದ್ರೆ 2 ಅಂತ ಇರುತ್ತೆ, ಅಗೇನ್ ಫಿಸಿಕಲ್ ಇರುತ್ತೆ. ಅಥವಾ ನೀವು CGL ಬರೆದ್ರೆ 2 ಎಕ್ಸಾಮ್, ಟೈರ್ 1 ಟೈರ್ 2, CHSL ಬರೆದ್ರೆ 2 ಎಕ್ಸಾಮ್, ಟೈರ್ 1 ಟೈರ್ 2. ಬಟ್ ಈ ಒಂದು ಎಕ್ಸಾಮ್ ಏನು ವಿಶೇಷತೆ ಏನಂದರೆ ಒಂದೇ ಎಕ್ಸಾಮ್ ಸ್ನೇಹಿತರೆ, ನೀವು ಇದ್ರಲ್ಲಿ ಪಾಸ್ ಆಗ್ಬಿಟ್ರೆ ನಿಮಗೆ ಜಾಬು. ಸೊ ಈ ಥರ ಒಂದೇ ಎಕ್ಸಾಮ್ ಇರೋ ಥರದ್ದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಮ್ಮಿ ಇದಾವೆ ಜಾಬ್ಸು. ಸೊ ಈ ಥರ ಒಂದೇ ಎಕ್ಸಾಮ್ ಇರೋದ್ರಿಂದ ಇದು ತುಂಬ ಒಳ್ಳೇದಿದೆ. ತುಂಬ ಜಾಬ್ ಇದೆ ನೋಡಿ. ಡ್ರಿಲ್ಲರ್ ಇದೆ ನೋಡಿ, ಸುಮಾರು ಜನ ITI 10th ವಿದ್ಯಾರ್ಥಿಗಳು ಯಾರು ನೋಡ್ತಾ ಇದ್ದೀರಾ, ಡ್ರಿಲ್ಲರ್ ಇದೆ. ಹಾಗೆ ನೋಡಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇದೆ, ಸಿಲ್ಕ್ ಇನ್ಸ್ಪೆಕ್ಟರ್ ಇದೆ, ಜೂನಿಯರ್ ಇಂಜಿನಿಯರ್ ಕೂಡ ಇದೆ ರೀ. ಮತ್ತು ಇನ್ನೊಂದು ನಾನು ನಿಮಗೆ ಹೇಳಿಲ್ಲ, ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದನ್ನ ನೋಡ್ತಿದ್ದೀರಾ, ಇಂಜಿನಿಯರ್ಸಿಗೆ ಬೇರೆ ಬೇರೆ ರೀಜನಲ್ಲಿ ಕೂಡ ತುಂಬ ಆಪರ್ಚುನಿಟೀಸ್ ಇದೆ. ಜೂನಿಯರ್ ಇಂಜಿನಿಯರ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸರ್ವೇಯರ್ ಪೋಸ್ಟ್ ಇದೆ, ಅದು ಎಲ್ರಿಗೂ ಬರುತ್ತೆ ಆಲ್ಮೋಸ್ಟು. ಸೊ ಯಾರ್ಯಾರು ಡಿಪ್ಲೊಮಾ ಸಿವಿಲ್ ಓದಿದ್ದೀರಾ, ಇಂಜಿನಿಯರಿಂಗ್ ಇನ್ ಸಿವಿಲ್ ಓದಿದ್ದೀರಾ, ಮತ್ತು ಬೇರೆ ಬೇರೆ ಬ್ರಾಂಚ್ ಓದೋರ್ಗೂ ಅಪ್ಲಿಕೇಶನ್ ಎಲಿಜಿಬಲ್ ಅಂತ ಕೊಡ್ತಾ ಇದೆಯಂತೆ. ಸೊ ಹಾಗಾಗಿ ದಯವಿಟ್ಟು ನೋಡ್ಕೊಳ್ಳಿ, ಎಲ್ಲ ಪೋಸ್ಟ್ ಕೂಡ ಒಮ್ಮೆ ನೋಡಿಬಿಟ್ಟು ಪರ್ಟಿಕ್ಯುಲರ್ ಪೋಸ್ಟಿಗೆ ಅಪ್ಲೈ ಮಾಡಿ. ಸೊ ನಮ್ದು ಏನು ವಿವಿಧ ಸೆಟ್ ಆಫ್ ಆಡಿಯನ್ಸ್ನ ನೋಡ್ತಿರೋದ್ರಿಂದ ನಾನು ಇದೇ ಪೋಸ್ಟ್ನ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಬಟ್ ನಿಮಗೇನಾದರೂ ಮುಂದಿನ ದಿನಗಳಲ್ಲಿ ಡೌಟ್ ಇದೆ ಅಂತಂದರೆ ನೀವು ಅದನ್ನು ಕರೆ ಮಾಡ್ಬೋದು. ಮತ್ತು ಗ್ರೂಪ್ B ಪೋಸ್ಟ್ಗಳೆಲ್ಲ ಇದಾವೆ ಸ್ನೇಹಿತರೆ ನೋಡಿ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಡ್ಮಿನಿಸ್ಟ್ರೇಷನ್, ಸೊ ಈ ಥರದ್ದೆಲ್ಲ ಪೋಸ್ಟ್ಗಳಿದ್ದಾವೆ. ಇನ್ಸ್ಟ್ರಕ್ಟರ್ ಎಲೆಕ್ಟ್ರಾನಿಕ್ಸ್, ಅಕೌಂಟೆಂಟ್ ಇದೆ, ಡೆಪ್ಯೂಟಿ ರೇಂಜರ್ ಇದೆ, ಸ್ಟೆನೋಗ್ರಾಫರ್ ಇದೆ, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಇದೆ, ತುಂಬ ಪೋಸ್ಟ್ಗಳಿದೆ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಾಗೆಯೇ ಮುಂಬರುವಂಥ ಬ್ಯಾಂಕಿಂಗ್ ಎಕ್ಸಾಮ್, ರೈಲ್ವೇಸ್ ಎಕ್ಸಾಮ್ ಎಲ್ಲದಕ್ಕೆ ಸಂಬಂಧಪಟ್ಟಂಗೆ ಅಚೀವರ್ಸ್ನಲ್ಲಿ ಕೋಚಿಂಗ್ ಇದೆ ಸ್ನೇಹಿತರೆ. ಮೇ 1ನೇ ತಾರೀಕಿಂದ ನೂತನ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ. ಇದು ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇದೆ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ರು ಎಕ್ಸಾಮ್ ಬಗ್ಗೆ, ಸರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿಸಿ ಸರ್, ಇದು ಪರ್ಟಿಕ್ಯುಲರ್ ಪೋಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತಂದರೆ, ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡ್ಬೋದು. ಅಥವಾ ಖುದ್ದಾಗಿ ಬಂದರೆ ನಾನು ನಿಮಗೆ ಭೇಟಿ ಆಗ್ತೀನಿ. ಸೊ ಆಫೀಸ್ನಲ್ಲಿ ನೀವು ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಹೊಸ ಬ್ಯಾಚಸ್ಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ನೋಟಿಫಿಕೇಷನಿಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ CGL ನೋಟಿಫಿಕೇಶನ್ ಆಗುತ್ತೆ. ಇನ್ನೊಂದು LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅವರು ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಈ ಥರ ಯಾವುದೇ ನೋಟಿಫಿಕೇಶನ್ ಆದರೂ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.